everyone, welcome back to Teja Yogin YouTube channel. So ಇವತ್ತು ಟ್ಯೂಸ್ಡೇ Jan 28th. ಸೊ ಇವತ್ತು ನಾನು ಈ ಥರ ಕುರ್ತಾ ಸೆಟ್ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಆಫೀಸ್ಗೆ ಹೋಗ್ತಾ ಇದ್ದೀನಿ ಆಬ್ವಿಯಸ್ಲಿ. ಇವತ್ತು ನಾರ್ಮಲ್ ಅದೇ ಡೈಲಿ ವ್ಲಾಗ್ ಮಾಡೋಣ ಅಂತ ಮಾಡ್ತಿದ್ದೀನಿ. ಎಷ್ಟು ಕ್ಯಾಪ್ಚರ್ ಆಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡ್ತೀನಿ. ಆಫೀಸಲ್ಲಿ ಬ್ಯುಸಿ ಇದ್ದರೆ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ನೆನ್ನೆ ಫುಲ್ ಕೆಲಸ ಇತ್ತು ಆ್ಯಂಡ್ ಮ್ಯಾನೇಜರ್ಸು ಹೆಚ್ಚು ಎಲ್ಲ ಅಲ್ಲೇ ಇರ್ತಾರೆ. ಮಾತಾಡೋಕ್ಕೆ ಆಗಲ್ಲ, ಫುಲ್ ಸೈಲೆಂಟ್ ಇರುತ್ತೆ ಆಫೀಸ್. ಆವಾಗ ಮಾತಾಡೋಕ್ಕೆ ಆಗಲ್ಲ, ಪಿನ್ ಡ್ರಾಪ್ ಸೈಲೆಂಟ್ ಇರುತ್ತೆ. ಅದಕ್ಕೆ ನಾವು ವ್ಲಾಗು ಮಾಡೋಕ್ಕಾಗಲಿಲ್ಲ. ಎಲ್ಲೆಲ್ಲ ಆಯಿತು ಅಲ್ಲಿ ಕ್ಯಾಪ್ಚರ್ ಮಾಡಿದೆ ಅಷ್ಟೇ. ಆ್ಯಂಡ್ ನಿನ್ನೆ ಬರ್ತಾ ಬೈಕಲ್ಲಿ ಬಂದಿದ್ದಲ್ವಾ, ಮೆಟ್ರೋ ಇಸ್ ಫಾರ್ ಬೆಟರ್ ಗೊತ್ತಾ. ಬೈಕಲ್ಲಿ 1 hour ಮೇಲಾಯಿತು ಆ ಟ್ರಾಫಿಕಲ್ಲಿ ನಮಗೆ ಮನೆಗೆ ಬರೋ ಅಷ್ಟರಲ್ಲಿ. ನನಗಂತೂ ತಿಂದಿದ್ದೆಲ್ಲ ಅಲ್ಲೇ ಒಂಥರ ಫುಲ್ ತಲೆ ಸುತ್ತ ಬಂದಂಗೆ ಆಗೋಯ್ತು. ಅದರಲ್ಲೂ ಈ ಮನುಷ್ಯ ಫುಲ್ ಫಾಸ್ಟಾಗಿ ಓಡಿಸೋದು ಆಗೋದೇ ಇಲ್ಲ. ಸೊ ಬೆಟರ್ ನಮ್ಮ ಮೆಟ್ರೋ. ಇಲ್ಲಿಂದ ಹೋಗಿ ಆರಾಮಾಗಿ ನಡ್ಕೊಂಡು ಪಡ್ಕೊಂಡು ಆಫೀಸಿಗೆ ಹೋಗ್ಬೋದು. ಗಾಡಿ ಸವಾಸನೆ ಮಾಡೋ, ಇಲ್ಲಾಂದರೆ ಇಷ್ಟೊತ್ತಿಗೆ ನಾನೇ ಗಾಡಿ ತೊಗೊಂಡು ಹೋಗಿರ್ತಿದ್ದೆ MG ರೋಡ್ಗೆ. ಅಲ್ಲಿ ಆಗಲ್ಲ, ಅಷ್ಟು ಟ್ರಾಫಿಕ್ ಇರುತ್ತೆ. ಆ್ಯಂಡ್ ನಿನ್ನೆ ಬಂದು ತುಂಬ ಸುಸ್ತಾಗಿತ್ತು, ಬೇಗ ವ್ಲಾಗ್ ಏನು ಮಾಡಿ ಮಲ್ಕೊಂಡ್ಬಿಟ್ಟೆ. ಬಂದಮೇಲೆ ತುಂಬ ಕೆಲಸ ಇತ್ತು, ಅದೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಬಟ್ ವ್ಲಾಗ್ ಬೇಗ ಎಂಡ್ ಮಾಡಿದೆ. ಇವತ್ತು ನಾನು ಅಮ್ಮ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಈವ್ನಿಂಗ್ ಬೆಳಗ್ಗೆ ಹೋಗಬೇಕಿತ್ತು, ಬಟ್ ಆಗಲ್ಲ, ಬೆಳಗ್ಗೆ ಹೊತ್ತು ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾ ಈವ್ನಿಂಗ್ ಹೋಗೋಣ ಅಂದ್ಕೊಂಡೆ. ನಾಳೆ ಅಮಾವಾಸ್ಯೆ ಅಲ್ವಾ. ಸೊ ಇವತ್ತು ಈವ್ನಿಂಗ್ ಸ್ಟಾರ್ಟ್ ಆಗುತ್ತೆ ಅಮಾವಾಸ್ಯೆ. ಇಟ್ಸ್ ಓಕೆ, ಅಮ್ಮನ ನೋಡ್ಕೊಂಬರೋಣ ಅಮಾವಾಸ್ಯೆಗೆ ಅಂತ. ವಿ ಆರ್ ಗೋಯಿಂಗ್ ಇನ್ ದ ಈವ್ನಿಂಗ್ ಅಮ್ಮನ ನೋಡೋಕ್ಕೆ. ಸೊ ಬನ್ನಿ ಗೈಸ್, ಹೊರಡುವ ಟೈಮ್ ಆಯಿತು. ಮೆಟ್ರೋ ರೀಚ್ ಆದಾಗ ನಾನು 9:15 ಆಗಿತ್ತು. ಅಂದರೆ MG ರೋಡಲ್ಲಿ ಮೆಟ್ರೋ ಇದ್ದಾಗ 9:15. ಅಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀನಿ ಅಂತ. ಐ ಹೋಪ್ 9:30 ಕರೆಕ್ಟಾಗಿ ರೀಚ್ ಆಗ್ತೀನಿ ಅಂತ. ನೋಡಿ ಬೆಳಗ್ಗೆ ಎಷ್ಟು ಶಾಂತವಾಗಿರುತ್ತೆ ರೋಡಿದು. ಈವ್ನಿಂಗ್ ಹಂಗೆ ಉಲ್ಟಾ ಆಪೋಸಿಟ್ ಹೋಗ್ಬಿಟ್ಟಿದೆ. ಈ ಪಬ್ಬು ಕ್ಲಿಂಗ್ ಅಂತ ಎಷ್ಟು ಶಾಂತವಾಗಿದೆ ಅಲ್ಲ. ಈಗ ಈವ್ನಿಂಗ್ ನೋಡಬೇಕು ನೀವು. ಇದು ಒಂದು ಪಬ್ಬು, ಇಲ್ಲಿದೆ ಅಲ್ಲ ಕೊಕ್ಸು ಅಂತ, ಇದು ಒಂದು ಪಬ್ಬು. ಇಲ್ಲಿ ಈ ಕಡೆ ಲೆಫ್ಟಲ್ಲಿ ತೋರಿಸ್ತೀನಿ ರೀ. ಈ ತಿಂಡಿ ಮಾಡ್ತಾರೆ, ಸ್ವಲ್ಪ ಕಾಸ್ಟ್ಲಿ ಅವ್ರ ಹತ್ರ. ಚರ್ಚ್ ಸ್ಟ್ರೀಟ್ ಅಲ್ವಾ ಇದು. ನಮ್ಮ ಸಜ್ದೆ ಯಾವಾಗಲೂ ಇಲ್ಲೇ ಇರ್ತಾಳೆ, ಅವಳೇ ಓನರ್ ಥರ. ಆ್ಯಂಡ್ ಪ್ರೀಮ್ ಇಲ್ಲೇ ಪ್ಲೇ ಮಾಡೋದು. ನಾನು ಇನ್ಸ್ಟಾಗ್ರಾಮ್ ರೀಲಲ್ಲಿ ಇದೆಯಲ್ಲ ಇದು ಥರ ತುಂಬ ಇದೆ ಗೈಸ್. ಇವತ್ತೇ ನಾನು ಎಲ್ಲ ತೋರಿಸ್ಕೊಂಡು ಹೋದರೆ ನಾನು 10 ಗಂಟೆಗೆ ಹೋಗ್ತೀನಿ ಅಷ್ಟೇ ಆಫೀಸ್ಗೆ. 9:28. ಟಾರ್ಗೆಟ್ ಅಚೀವ್ಡ್. ಹಂಗೆ ಹಾಯ್, ಗುಡ್ ಮಾರ್ನಿಂಗ್. ಸ್ಫೂರ್ತಿ ನಾನು ವ್ಲಾಗಲ್ಲಿ ಬಂದಿಲ್ಲ ಅಂತ ಬೇಜಾರು ಮಾಡ್ಕೋತಾ ಇದ್ಲು. ತಿರುಗು ಸ್ಫೂರ್ತಿ, ಅವಳೇ ಹೇಳಿದ್ದು, ನಾನು ಮಾತ್ರ ಇಲ್ಲ ಅಂತ. ಓಡ್ ಬಂದು 20 ನನಗೆ ಲಾಗಿನ್ ಮಾಡಿದೆ 9ಗೆ. ಬಾ ಸ್ಫೂರ್ತಿ, ಇಲ್ಲಿ ಕತ್ ಸರಿ ಆಯ್ತಾ? ತಿರುಗಿಸ್ತಿದ್ಯಾ? ನಮ್ಮ ವ್ಲಾಗಲ್ಲಿ ಬಂದಿಲ್ಲ ಅಂದಿಲ್ಲ, ಹಾಯ್ ಮಾಡು. ಹಿಂಗೆ ನಾವು ನಿನ್ನ ಥರ ಹೇಳಿದ್ದು, ನಾನು ನಿಮ್ಮ ವ್ಲಾಗಲ್ಲಿ ಕಾಣಿಸಿಲ್ಲ ಅಂತ. ಯಾವ ದೈವ? ಅಯ್ಯೋ, ಎಲ್ಲಿದೆ ಸ್ಕಾಲರ್ಶಿಪ್ ಗುರು? ನಾನು ಅದೊಂದೇ ಆಗ್ತೀನಿ. ಹಿಂಗಿದ್ರು ಹೋಗಿರ್ತಾರೆ, ಎಲ್ಲ ಪರ್ಫೆಕ್ಟ್ ಆಗಿದ್ರು ಹೋಗಿರ್ತಾರೆ ಅವ್ರು, ನಂಗೆ ಗೊತ್ತು. ತೇಜಸ್ವಿ ಬುಲ್ಬುಲ್ ಅಂತ ಹೆಸರಿಟ್ಟೋಣ. ಏಯ್ ಬುಲ್ಬುಲ್ ಮಾತಾಡಕ್ಕಿಲ್ವಾ? ಹಂಗೆ ಕೇಳೋದು. ಐ ವಿಲ್ ಪೋಸ್ಟ್ ಆಲ್ ದಿಸ್. ಐ ಡೋಂಟ್ ಎಡಿಟ್. ಐ ನೀಡ್ ರಾ ಕಂಟೆಂಟ್. ಕಾಣದ ಕಡಲಿಗೆ ಸಾಂಗ್ ಏನದು? ಸ್ಫೂರ್ತಿ, ನಾನು ಕಾಣದ ಕಡಲಿಗೆ ಸಾಂಗ್ ಗೊತ್ತಾ ಅಂದರೆ ಏನು ಹೇಳಿದ್ರು ಕೇಳೋರು? ಕಾಣದಂತೆ ಮಾಯ. ಕನ್ನಡ ಹೇಳ್ಕೊಡೋದು ತುಂಬ ಬಾಕಿ ಇದೆ. ಎತ್ತಿ ಕೈ ಫಾಸ್ಟಾಗಿ ಹೋಚ್ತಾನೆ ಅದು.
I was about to buy that one, then I changed my mind. ಇವಾಗ ಅದು ಓಲ್ಡ್ ಮಾಡೆಲ್ ಆಯಿತು. ತಳ್ಳೋ ಮಾಡೆಲ್ ಗಾಡಿ ಇದು ತಳ್ಳಿ ಯಾಕೆ ಎಡಿಟ್ ಮಾಡ್ತೀನಿ ಹೇಳಿ. ಪ್ರಾಮಿಸ್ ಎಡಿಟ್ ಮಾಡ್ತೀನಿ ನಾನೇನು ತಿನ್ಬೇಕು, ನಂಗೆ ಏನು ಕೊಡಿಸ್ರು ತಿಂತೀನಿ ನಾನು. ಇದನ್ನು ಕೇಳೋಕೆ ವ್ಲಾಗಲ್ಲಿ ಬೇಡ ಅಂತ. ದ್ಯಾಟ್ ಈಸ್ ಕಾಲ್ಡ್ ದ ಬ್ಲಾಗ್. ಪೂರ್ಣ ಮಾತಾಡಿ ಪೂರ್ಣ. ಗಂಗಿ ಸ್ಫೂರ್ತಿ ಸ್ಫೂರ್ತಿ ಅದ್ರಲ್ಲಿ ಬಂದಿಲ್ಲ. ಕಟ್ಟಬಿಟ್ಟಿದ್ದೀನಿ ನೀವು. ಎಷ್ಟು ಕಷ್ಟ ಗೊತ್ತಾ ನಿಮ್ಗೇನು ಹೇಳ್ತೀರಾ ಎಲ್ಲ ಕುತ್ಕೊಂಡು. ಯಾವುದೂ ಇದಿಲ್ಲ. ಈ ಜೀವನನೇ ಕಷ್ಟ, ಜೀವನನೇ ನಶ್ವರ. ಹೆಂಗೆ ಪೂರ್ಣ ನಾನು ತಗೊಳ್ಳೋದು? ಎಷ್ಟೊಂದು ಸ್ಕಾಲರ್ಶಿಪ್ಸ್ಗಳಿದೆ ಇದರಲ್ಲಿ. ಯಾವ್ದು ಹಾಕಿದ್ರು ಹೋಗಿದ್ದಾರೆ ಪೂರ್ಣ ಅವರು. ಮ್ಯಾಮ್ ಅಷ್ಟು ನನ್ನ ತೇಜು ಅಂದಿರೋರು ಯಾರೂ ಇಲ್ಲ ಅನ್ಸುತ್ತೆ. ಅಷ್ಟು ತೇಜು ನಮ್ಮ ಮನೇಲಿ ನನ್ನ ಹೆಸರು ಯಾರೂ ಕರೆಯಲ್ಲ. ದಿಸ್ ಈಸ್ ಅನ್ ಅಫಿಷಿಯಲ್ ನೇಮ್ ಫಾರ್ ಅದರ್ಸ್, ಅಂದರೆ ಔಟ್ ಆಫ್ ದ ಫ್ಯಾಮಿಲಿ. ಮನೇಲಿ ಏನೇನೋ ಕರೀತಾರೆ, ಅವೆಲ್ಲ ಹೇಳೋಕ್ಕಾಗತ್ತಾ? ನಮ್ಮ ಅಪ್ಪ ಅಮ್ಮ 31 ವರ್ಷನೂ ನನ್ನ ಚಿನ್ನು ಅಂತ ಕರೆದು ಹಿಂಸೆ ಕೊಟ್ಬಿಟ್ಟಿದ್ದಾರೆ. ಅದಕ್ಕೆ ನಂಗೆ ಅದಿಷ್ಟ ಇಲ್ಲ. ಅಯ್ಯೋ ಬ್ಲಾಗ್ ನೋಡ್ತಾರವ್ರು. ಈ ಪ್ರೀತ್ಸತ್ತಪ್ಪ ಮೂವಿಯಲ್ಲಿ ಅವಳನ್ನ ಚೆಂಡು ಒಂದು ಹಿಂಸೆ ಕೊಡ್ತಾರಲ್ಲ. ನನ್ನ ಗಂಡನೂ ನನ್ನ ಹೆಸರು ಕರೆಯಲ್ಲ. ಫ್ಯಾಮಿಲಿಯವರೆಲ್ಲ ಅಶ್ವಿನಿ ಅಂತ ಕರೀತಾರೆ. ಆ್ಯಕ್ಚುಲಿ ಅಶ್ವಿನಿ ಅಂತ ಕರೀತಾರೆ. ತೇಜಸ್ವಿನಿ ನಮ್ಮ ಚಿಕ್ಕಮ್ಮ ಇಟ್ಟಿದ್ದು, ನನಗೆ ಇಷ್ಟವಾಗದೇ ಇರುವಂಥ ನೀವು. ವಾಟ್ ಇಸ್ ದಟ್ ಲುಕ್? ಸ್ಟೇರಿಂಗ್ ಲುಕ್ ಇಷ್ಟ ಇಲ್ಲ ಏನು ಅದರಲ್ಲಿದೆ? ನಿಮ್ಗೆ ಇಷ್ಟ ಆಗಿದೆ ನೀವು ಇಟ್ಕೊಂಡಿದ್ದೀರ, ನನಗೆ ಇಷ್ಟ ಇಲ್ಲ ಅಂದರೂ ಇಟ್ಟಿದ್ದಾರೆ. ಆಗ ಯಾರೋ ಪೊಲಿಟಿಷಿಯನ್ ಇದ್ರಂತಲ್ಲ ತೇಜಸ್ವಿನಿ ಅಂತ ನೋಡ್ತಾರೆ. ನೆನ್ನೆ ಬ್ಲಾಗ್ ಎಡಿಟ್ ಮಾಡಿದ್ದೀನಿ, ಆದರೆ ಹಾಕಿಲ್ಲ ಇನ್ನೂ ಅವರು. ಅದಕ್ಕೆ ನಂಗೆ ಬ್ಲಾಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರಲ್ಲ ಈ ಥರ ಎಲ್ಲ ಮಾಡಿದಾಗ. ಹೌದು, ಅವರೇ ಅಪ್ಲೋಡ್ ಮಾಡೋದು, ತಮ್ಮನೇಲೆಲ್ಲ ಮಾಡಿ. ನಾನು ಜಸ್ಟ್ ಮಾಡಿ ಕಳಿಸೋದಷ್ಟು. ಜನ ವ್ಲಾಗ್ ಮಾಡು ಏನು ಕಂಟೆಂಟ್ ಕೊಡ್ಬೇಕು ನೀವು? ಪೂರ್ತಿ ಅವತ್ತು ಬುರ್ಕ ಹಾಕೊಂಡಿದ್ದು ಆ್ಯಡ್ ಮಾಡ್ಬಿಡಲ್ಲ ಮಧ್ಯದಲ್ಲಿ. ಮಾಡ್ತೀನಿ ಗೈಸ್. ಸ್ಫೂರ್ತಿ ಹಿಂದೂ ಆಗಿ ಬುರ್ಕ ಹಾಕೊಂಡಿದ್ದಾಳೆ, ಅದನ್ನ ಹಾಕ್ತೀನಿ, ನೋಡ್ಕೊಂಬನ್ನಿ. ಬಿಡಿ ಡ್ಯಾನ್ಸ್ ತೋರು ರೆಡಿ, ಒಂದು ಬ್ರೇಕ್ ಡ್ಯಾನ್ಸ್ ಬಿಡಿ. ಏನೇನು ಕೊಡ್ತೀರ ಎಲ್ಲ ಕೊಡ್ತೀನಿ ನಾನು. ಅಷ್ಟು ಲವ್ ನೋಡಿ ಗಾಯ್ಸ್ ನನ್ನ ಕಲೀಗ್ಸ್ಗೆ ನನ್ನ ಮೇಲೆ. ಅದು ಬೇಕಾ ಇದು ಬೇಕಾ ಅಂತ ಏನಾದರೂ ತರಿಸಿ ತಿನ್ನಿಸ್ತಾನೆ ಹೇಳ್ತಾರೆ. ಯಾಕಂದರೆ ಬೆಳಗ್ಗೆ ಸಾಯಂಕಾಲ ನಡಿತೀನಲ್ಲ ನಾನು, ಸಣ್ಣ ಆಗ್ತೀನಿ ಅಂತ. ಗಾಯ್ಸ್ ಫ್ರಮ್ ಕಾಲಿಂಗ್ ಮ್ಯಾಮ್. ಹಲೋ ಮ್ಯಾಮ್, I think below 20 only from Melbourne. Because he was interested in economics, so I thought of giving subject ranking only. I'm done. ನಾನು ಮನೆಗೆ ಬಂದು ರೆಡಿಯಾಗಾಯಿತು ಟೆಂಪಲ್ಗೆ ಹೋಗೋದಕ್ಕೆ. ನಾನು ಲಾಗೌಟ್ ಮಾಡಿ ಆಫೀಸಿಂದ ಯಾವ ವಿಡಿಯೋನೂ ಮಾಡಲಿಲ್ಲ, ಬಿಕಾಸ್ ಟೈಮ್ ಆಗಿತ್ತು, ಬೇಗ ಬರಬೇಕಿತ್ತು ನನಗೆ. ಟೆಂಪಲ್ 8 ಗಂಟೆ ಕ್ಲೋಸ್ ಆಗುತ್ತೆ. ಸೊ ಇವಾಗ 7 ಗಂಟೆ ರೆಡಿಯಾಗಿದ್ದೀನಿ, ಹೊರಡಬೇಕು. ಇದೇನಿದೆ ಅಲ್ಲ ಟಾಪು, ಇದು ನಾನು 2020 ದಸರಾ ಟೈಮಲ್ಲಿ ಹಾಕಿದ್ದು, ಇವತ್ತೇ ಹಾಕಿದ್ದು. ಅವಾಗ ಹೊಲಿಸಿ ದಸರಾ ಟೈಮ್ಗೆ ಹಾಕಿದ್ದಾದಮೇಲೆ ಮದುವೆ ಆದಮೇಲೆ ಹಾಕ್ಕೊಳ್ಳೋಣ ಅಂತ ಟ್ರೈ ಮಾಡಿದ್ದೆ, ಬಟ್ ಹಾಗೇ ಇರಲಿಲ್ಲ, ಟೈಟ್ ಆಗ್ತಿತ್ತು. ಇವಾಗ್ಲೂ ಡೌಟಲ್ಲಿ ಹಾಕೊಂಡು, ಯಾಕೆಂದರೆ ಬೆಳಗ್ಗೆಯಿಂದ ನಮ್ಮ ಅಜ್ಜಿ ನೆನಪಾಗ್ತಿದ್ರು. ನಮ್ಮ ಅಜ್ಜಿ ಕೊಡ್ಸಿದ ಸ್ಯಾರಿ ಹಾಕೊಳ್ಳೋಣ ಅಂದ್ಕೊಂಡೆ, ಯೋಗಿನ ಸ್ಯಾರಿ ಬೇಡ ಇವಾಗ ಅಂದರು. ಸೊ ಇದು ನಮ್ಮ ಅಜ್ಜಿ ಸ್ಯಾರಿ, ಅದರಲ್ಲೇ ಹೊಲಿಸಿದ್ದು. ಸೊ ಹಾಕ್ಕೊಂಡಿದ್ದೀನಿ. ತುಂಬ ದಿನ ಆದಮೇಲೆ ಕರೆಕ್ಟ್ ಫಿಟ್ಟಿಂಗ್ ಇದೆ, ಅಂದರೆ ಬ್ಯಾಕ್ ಟು ನಾರ್ಮಲ್ಲಾಗಿ ಗೊತ್ತಿಲ್ಲ. ದುಪ್ಪಟ್ಟ ಹಿಂಗೆ ಹಾಕಿದ್ದೀನಿ ಯಾಕಂದರೆ ಗಾಡೀಲಿ ಹೋಗ್ಬೇಕಂತ. ಲೆಟ್ಸ್ ಗೋ, ಟೈಮ್ ಆಯಿತು. ಆಮೇಲೆ ಬಂದು ವಿಡಿಯೋ ಏನು ಮಾಡ್ತೀನಿ. ಓಕೆ ಬನ್ನಿ.
ದೇವಸ್ಥಾನದಿಂದ ಇವಾಗ ಬಂದ್ವಿ, 9 ಕಾಲ ಆಯಿತು. ನಾವು ಹೋಗಿದ್ದು 7:30, ಕರೆಕ್ಟಾಗಿ 7 ಗಂಟೆಗೆ ಬಿಟ್ಟು 7:30ಗೆ ಹೋದ್ವಿ. ಹೋಮ ನಡೀತಿದ್ದರಿಂದ ಲೇಟ್ ಆಯಿತು, ಸ್ವಲ್ಪ ರಶ್ ಇತ್ತು. ಇವತ್ತು ಮಂಗಳವಾರ, ನಾಳೆ ಅಮಾವಾಸ್ಯೆ ಇರೋದ್ರಿಂದ ಸ್ವಲ್ಪ ರಶ್ ಇತ್ತು. ಅಲ್ಲಿಂದ ಬರೋ ಅಷ್ಟರಲ್ಲಿ ಟ್ರಾಫಿಕ್ಕು. ಸೊ ತುಂಬ ಖುಷಿ ಆಯಿತು ನಂಗೆ. ಅಲ್ಲಿಗೆ ಹೋದಾಗೆಲ್ಲನೂ ತುಂಬ ಖುಷಿಯಾಗೆ ಹೋಗ್ತೀನಿ. ಆ್ಯಂಡ್ ಒಂಥರ ಎಕ್ಸೈಟ್ಮೆಂಟ್ ಇರುತ್ತೆ, ರಿಲ್ಯಾಕ್ಸ್ ಆಗಿ ಏನೋ ಇಷ್ಟು ಮನಸ್ಸಲ್ಲಿ ಇದ್ದಿದ್ದು ಭಾರ ಎಲ್ಲ ಅಲ್ಲಿ ಕೊಟ್ಟು ನಂದಲ್ಲ ಅಮ್ಮ ನಿಮ್ಮದು ಅಂತ ಒಂಥರ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅವ್ರನ್ನ ನೋಡಿ ಬಂದೆ. ಫುಲ್ ಖುಷಿಯಲ್ಲಿದ್ದೀನಿ. ಇವಾಗ ಫುಲ್ ಹೈಯಲ್ಲಿದೆ ಪಾಸಿಟಿವ್ ವೈಬು. ಅವ್ರನ್ನ ನೋಡ್ಕೊಂಡು ಬಂದಾಗ ಹಾಗೆ ಆಗುತ್ತೆ. ನೋಡಿ ಇಲ್ಲೇ ಇದ್ದಾರೆ ಅಮ್ಮ, ನಂದು ಅಮ್ಮ ಇದು. ಎಲ್ಲರಿಗೂ ಒಳ್ಳೇದು ಮಾಡಲಿ ದೇವರು. ಹೀಗೆ ನಗ್ನಗ್ತಾ ಖುಷಿಯಾಗಿರಿ. ಹಾಗೆ ತೇಜು ಯೋಗಿನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕಂತೆ, ಮಾಡಿ ದೇವರು ಅಮ್ಮ ಹೇಳಿದ್ರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವ್ಲಾಗ್ ಮೇ ಬಿ ನಾಳೆನೇ ಮಾಡ್ಬೋದು, ನಂಗೆ ಗೊತ್ತಿಲ್ಲ. ಡೈಲಿ ಮಾಡ್ತಾಯಿದ್ದೀನಿ, ಎಲ್ಲಿವರೆಗೂ ನೋಡಿರುತ್ತೋ ಅಲ್ಲಿವರೆಗೂ ಡೈಲಿ ಮಾಡ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಜಾಸ್ತಿ ಲವ್ ಮಾಡಿ. ಓಕೆ, ನಾನು ನಿಮ್ಮನ್ನು ಅಷ್ಟೇ ಲವ್ ಮಾಡ್ತೀನಿ. ಐ ಲವ್ ಯು ಆಲ್. ಬಾಯ್, ಟೇಕ್ ಕೇರ್.